ಇದು ಹರ್ಬೇರಿಯಂ ಮಾಡೋದು ಹೆಂಗೆ ಅಂತ ಏನಂದ್ರೆ ಫಸ್ಟ್ ಲೈವ್ ಪ್ಲಾಂಟ್ ತಗೊಂಡು ನೀರೆಲ್ಲ ಟಿಶ್ಯೂ ಪೇಪರಲ್ಲಿ ಡ್ಯಾಬ್ ಮಾಡಬೇಕು. ಇದು ನೀರಡಿ ಬೆಳೆಯೋ ಗಿಡ ಅಕ್ವಾಟಿಕ್ ಅದಕ್ಕೆ ಅದು ಇಲ್ದಿದ್ರೆ ಅಷ್ಟು ಬೇಡ ಸರ್ಕಸ್. ಈಗ ನಾವು ಟಿಶ್ಯೂ ತಗೊಂಡು ಹಿಂಗೆ 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 ಒತ್ಬಿಟ್ಟು ನೀರು ತೆಗ್ದಿದ್ದೀವಿ. ಈ ಗಾಯನ ಬ್ಲಡ್ ಎಲ್ಲ ಕ್ಲೀನ್ ಮಾಡ್ತಾರಲ್ಲ, ಹತ್ತಿ ಅಥವಾ ಟಿಶ್ಯೂ ಪೇಪರ್ ಆಗಬೇಕು, ಬೇರೆ ಬರಲ್ಲ, ಬಟ್ಟೆ ಎಲ್ಲಾದ್ರೂ ಮುರಿದೋಗುತ್ತೆ. ಅದು ನೀರು ತೆಗೆದ್ಮೇಲೆ ಈ ಥರ ಡ್ರಾಯಿಂಗ್ ಶೀಟು ಅಥವಾ ಹರ್ಬೇರಿಯಂ ಶೀಟ್ ಸಿಗುತ್ತೆ. ಅದ್ರ ಮೇಲೆ ಹಿಂಗೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಹರ್ಬೇರಿಯಂ ಶೀಟ್ ಅಂತ ಇದು ಪುಸ್ತಕದ ಸಿಗುತ್ತೆ. ಹರ್ಬೇರಿಯಂ ಶೀಟ್ ಪುಸ್ತಕ ಅಂಗಡಿ ಸಿಗುತ್ತೆ. ಹರ್ಬೇರಿಯಂ ಶೀಟ್ ಸಿಗುತ್ತೆ, ಬಾಟ್ನಿ ಸ್ಟೂಡೆಂಟ್ ಬೇಕಾಗಿರೋದು. ಆ ಶೀಟ್ ಸಿಗದಿದ್ರೆ ಈ ತರ ಡ್ರಾಯಿಂಗ್ ಶೀಟ್ ಮೇಲೆ ಕ್ಲೀನಾಗಿ ಆ ಗಿಡನ ನೋಡೋ ಹಂಗೆ ಬಿಡಿಸಿ ಬಿಡಿಸಿ ಇಡ್ಬೇಕು. ಹಿಂಗೆ ಅದು ಇಡೀ ಶೇಪ್ ಎಲ್ಲ ಕಾಣಂಗೆ. ಮತ್ತೆ ಈ ರೂಟು, ತಾಯಿ ಬೇರು, ತಂತು ಬೇರು ಸ್ಟಡಿ ಮಾಡಕ್ಕೆ ಇದೆಲ್ಲ ಬೇಕು. ಸೊ ಉದ್ದ ಇದ್ರೆ ಇನ್ನೂ ದೊಡ್ಡ ಶೀಟ್ ಬೇಕು. ನಾವು ಮ್ಯಾನೇಜ್ಟು ಇದ್ರೊಳಗೆ ಸ್ವಲ್ಪ ಇದನ್ನೇ ಚೂರು ಅಡ್ಜಸ್ಟ್ ಮಾಡ್ತಾ ಇದ್ವಿ. ಇಷ್ಟು ಮಾಡಿ ಹರವಿಟ್ಟು ಅಕ್ವಾಟಿಕ್ ಪ್ಲಾಂಟ್ ಆದರೆ ನೀರು ಹಾರಕ್ಕೆ ಕಾಯಬೇಕು. ಅಟ್ಲೀಸ್ಟ್ ಒಂದು 5-6 ಅವರ್ಸು ಫ್ಯಾನ್ ಅಡಿಗಿಡೋದು ಅಥವಾ ಹೊರಗಡೆ ಏರ್ ಔಟ್ ಮಾಡಿ ಒಣಗಬೇಕು ಗಿಡ. ಒಣಗಿದ್ಮೇಲೆ ಇದಕ್ಕೆ ಅರ್ಧ ಇಂಚಿಗೆ ಸಣ್ಣ ಟೇಪ್ ಹಾಕ್ಬೇಕು, ಸೆರೋ ಟೇಪ್ ಅಂಟಿಸ್ಬಿಡ್ಬೇಕು ಕ್ಲೀನಾಗಿ. ಅದು ಅಲುಗಾಡಬಾರ್ದು ಗಿಡ. ಹಿಂಗೆ ಹಿಡ್ಕೊಳಕ್ಕಾಗಬೇಕು, ಹಿಂಗೆ ಗೋಡೆ ಮೇಲೆ ತಕ್ಕಕ್ಕೆ ಚಾಟ್ ಥರ ಹಿಡ್ಕೊಳಕ್ಕಾಗಬೇಕು. ಅದಕ್ಕೆ ಅರ್ಧ ಇಂಚಿಗೆ ಇಷ್ಟಿಷ್ಟು ಟೇಪ್ ಹಾಕಿ ಗಿಡ ಅಂಟಿಸ್ಬಿಡೋದು. ಅಲ್ಲಿಗೆ ಹರ್ಬೇರಿಯಂ ರೆಡಿ. ಆಮೇಲೆ ಅದನ್ನ ಪ್ಲಾಸ್ಟಿಕ್ ಇದರಲ್ಲಿ ಇದನ್ನ ಹಿಂಗೆ ಇದೇ ಸೈಜ್ ಇದು ಪ್ಲಾಸ್ಟಿಕ್ ತೊಗೊಂಡು ಅದ್ರೊಳಗೆ ನೀಟಾಗಿ ಹಿಂಗೆ ಇಳಿಸಿ ಅದನ್ನ ಸೀಲ್ ಮಾಡ್ಬೋದು. ನಾವು ವರ್ಷಗಟ್ಟಲೆ ಸೇವ್ ಮಾಡ್ಬೋದು ಅದನ್ನ. ಹರ್ಬೇರಿಯಂ ಕಾಲೇಜಲ್ಲಿ ಕಲೆಕ್ಷನ್ನು ಇದರಲ್ಲಿ ಮಾಡೋದು ಹಿಂಗೆ. ಓಕೆ, ಸೊ ಇದು ಹರ್ಬೇರಿಯಂ ಪ್ರಿಪರೇಷನ್ ಇನ್ ಕನ್ನಡ.